ಹಲೋ ಆ್ಯಂಡ್ ವೆಲ್ಕಮ್ ಟು ಯುವರ್ ಡ್ರೀಮ್ ಗೈಡ್. ನಾನು ನಿಮ್ಮ ಪ್ರೇಮ್. ಇಂದಿನ ಸೆಷನ್ನಲ್ಲಿ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಟ್ಸನ್ನು ನಾವು ನೋಡೋಣ. ಅಂದರೆ ಎಕ್ಸಾಮ್ನ ದೃಷ್ಟಿಯಿಂದ ಭಾರತ ಸಂವಿಧಾನದಲ್ಲಿರ್ತಕ್ಕಂತಹ ಯಾವೆಲ್ಲ ಒಂದು ಮೂಲಭೂತ ಕೀವರ್ಡ್ಗಳಾಗಿರ್ಬೋದು ಮತ್ತು ಯಾವೆಲ್ಲ ಒಂದು ಬೇಸಿಕ್ ಕಾನ್ಸೆಪ್ಟ್ಸು ಎಕ್ಸಾಮ್ ಪರ್ಪಸ್ಸಿಂದ ಇಂಪಾರ್ಟೆಂಟು ಅಂತ ಹೇಳಿ ನೋಡೋಣ. ಈಗ ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ ಮೂಲ ಸಂವಿಧಾನದಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದ್ವು ಮತ್ತು ಮೂಲ ಸಂವಿಧಾನದಲ್ಲಿ ಏನನ್ನು ಒಳಗೊಂಡಿತ್ತು ಅಂತಕ್ಕಂಥದ್ದನ್ನ ನೋಡೋದಾದರೆ, ಮೂಲ ಸಂವಿಧಾನವು ಪ್ರಿಯಂಬಲನ್ನು ಒಳಗೊಂಡಿತ್ತು, ಅಂದರೆ ಪ್ರಸ್ತಾವನೆಯನ್ನು ಒಳಗೊಂಡಿತ್ತು. 395 ಆರ್ಟಿಕಲ್ಗಳನ್ನು ಒಳಗೊಂಡಿತ್ತು. ಈ 395 ಆರ್ಟಿಕಲ್ಗಳನ್ನು 22 ಪಾರ್ಟ್ಗಳಾಗಿ ಡಿವೈಡ್ ಮಾಡಿದ್ವಿ. ಮತ್ತು 8 ಸ್ಕೆಡ್ಯೂಲ್ಗಳನ್ನು ಒಳಗೊಂಡಿತ್ತು. ಅಂದರೆ ಈ ಮೂಲ ಸಂವಿಧಾನವು ಪ್ರಸ್ತಾವನೆ, 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳನ್ನು ಒಳಗೊಂಡಿತ್ತು. ನೆಕ್ಸ್ಟ್, ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಅವಾಗಿನಿಂದ ಇಲ್ಲಿಯವರೆಗೆ 20 ಆರ್ಟಿಕಲ್ಗಳನ್ನು ಮತ್ತು 1 ಭಾಗವನ್ನು ನಾವು ಡಿಲೀಟ್ ಮಾಡಿದ್ದೀವಿ. ನೆಕ್ಸ್ಟ್, ಎಷ್ಟು ವಿಧಿಗಳನ್ನು ಮತ್ತು ಎಷ್ಟು ಭಾಗಗಳನ್ನು ಆಡ್ ಮಾಡಿದ್ದೀವಿ ಅಂತಂದರೆ ನಮ್ಮ ಸಂವಿಧಾನಕ್ಕೆ 95 ವಿಧಿಗಳನ್ನು ಆಡ್ ಮಾಡಿದ್ದೀವಿ, 4 ಭಾಗಗಳನ್ನು ಕೂಡ ಆಡ್ ಮಾಡಿದ್ದೀವಿ. ಆ 4 ಭಾಗಗಳು ಯಾವ್ಯಾವು ಅಂದರೆ 4A, ನೆಕ್ಸ್ಟ್ 9A, 9B, 14A ಇವೆಲ್ಲ ಭಾಗಗಳನ್ನು ಸಂವಿಧಾನಕ್ಕೆ ನಾವು ಆಡ್ ಮಾಡಿರತಕ್ಕಂಥದ್ದು. ಅಟ್ ಪ್ರೆಸೆಂಟ್ 470ಕ್ಕೂ ಅಧಿಕ ವಿಧಿಗಳಿದ್ದಾವೆ, 25 ಭಾಗಗಳಿದ್ದಾವೆ, 12 ಸ್ಕೆಡ್ಯೂಲ್ಗಳಿದ್ದಾವೆ. ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಬೃಹದಾಕಾರದ ಸಂವಿಧಾನ. ಇಡೀ ಪ್ರಪಂಚದಲ್ಲೇ ಯಾವುದೇ ಸಂವಿಧಾನವು ಇಷ್ಟೊಂದು ವಿಧಿಗಳು ಮತ್ತು ಭಾಗಗಳನ್ನು ಎಲ್ಲೂ ಒಳಗೊಂಡಿಲ್ಲ. USA ಒರಿಜಿನಲ್ ಕಾನ್ಸ್ಟಿಟ್ಯೂಷನಲ್ಲಿ ಕೇವಲ 17 ಆರ್ಟಿಕಲ್ ಇತ್ತು. ಆಸ್ಟ್ರೇಲಿಯಾದಲ್ಲಿ 128 ವಿಧಿಗಳಿದ್ವು. ಮತ್ತು ಚೈನೀಸ್ ಕಾನ್ಸ್ಟಿಟ್ಯೂಷನ್ನಲ್ಲಿ 138 ವಿಧಿಗಳಿದ್ದಾವೆ. ಕೆನಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ 147 ವಿಧಿಗಳಿದ್ದಾವೆ. ಮತ್ತು ನಮ್ಮ ಸಂವಿಧಾನದ ರಚನಾ ಸಮಿತಿಯು ಒಟ್ಟು 11 ಅಧಿವೇಶನಗಳನ್ನು ನಡೆಸುತ್ತೆ. ಮೊದಲನೇ ಮೀಟಿಂಗ್ ಯಾವಾಗ ನಡೆಯುತ್ತೆ ಅಥವಾ ಫಸ್ಟ್ ಸೆಷನ್ ಯಾವಾಗ ನಡೆಯುತ್ತೆ ಅಂದರೆ ಡಿಸೆಂಬರ್ 9, 1946 ಮೊದಲ ಅಧಿವೇಶನ ನಡೆಯುತ್ತೆ. ಮತ್ತು ಕೊನೆಯ ಅಧಿವೇಶನ ಯಾವುದು ಅಂತಕ್ಕಂಥದ್ದು ಇಂಪಾರ್ಟೆಂಟು. ಕೊನೆಯ ಅಧಿವೇಶನ 24 ಜನವರಿ 1950 ಕೊನೆಯ ಅಧಿವೇಶನ ನಡೆಯುತ್ತೆ. ಈ ಒಂದು ಸಂವಿಧಾನದ ರಚನಾ ಸಮಿತಿಯು ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳನ್ನು ಈ ಸಂವಿಧಾನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಂತಹ ಸಮಯ. ನಮ್ಮ ಸಂವಿಧಾನವು ನವೆಂಬರ್ 26, 1949 ಅಂಗೀಕಾರಗೊಳ್ಳುತ್ತೆ. ಆದರೆ 1950 ಜನವರಿ 26 ಜಾರಿಗೆ ಬರ್ತಕ್ಕಂಥದ್ದು. ನಮ್ಮ ಸಂವಿಧಾನವನ್ನು ರಚಿಸಲಿಕ್ಕೆ ಎಷ್ಟು ವೆಚ್ಚ ಆಯಿತು ಅಂದರೆ ಟೋಟಲ್ 64 ಲಕ್ಷ ವೆಚ್ಚ ಆಗಿರ್ತಕ್ಕಂಥದ್ದು. ಭಾರತದ ಸಂವಿಧಾನ ರಚನಾ ಸಮಿತಿಯ ಟೆಂಪರರಿ ಪ್ರೆಸಿಡೆಂಟ್ ಆಗಿ ಸಚ್ಚಿದಾನಂದ ಸಿನ್ಹಾರವರು ಆಯ್ಕೆಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಭಾರತದ ಸಂವಿಧಾನ ರಚನಾ ಸಮಿತಿಯ ಪರ್ಮನೆಂಟ್ ಕಾಯಂ ಅಧ್ಯಕ್ಷರು ಯಾರು ಅಂದರೆ ರಾಜೇಂದ್ರ ಪ್ರಸಾದ್ ಆಗಿರ್ತಕ್ಕಂಥದ್ದು. ಮತ್ತು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ನಾಲೆಡ್ಜ್ ಬೇಕಾಗಿರ್ತಕ್ಕಂತಹ ಇಂಪಾರ್ಟೆಂಟ್ GK ಕ್ವಶನ್ಸ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದು ಅಂದರೆ ನ್ಯಾಷನಲ್ ಫ್ಲಾಗ್, ರಾಷ್ಟ್ರಧ್ವಜದ ಅಂಗೀಕಾರ. ನಮ್ಮ ಭಾರತದಲ್ಲಿ ನಾವು ರಾಷ್ಟ್ರಧ್ವಜದ ಅಂಗೀಕಾರವನ್ನು ಯಾವಾಗ ಮಾಡ್ಕೋತೀವಿ ಅಂದರೆ ಜುಲೈ 22, 1947 ರಾಷ್ಟ್ರಧ್ವಜದ ಅಂಗೀಕಾರ ಆಗುತ್ತೆ. ನೆಕ್ಸ್ಟ್, ನ್ಯಾಷನಲ್ ಅಂತಮ್, ರಾಷ್ಟ್ರಗೀತೆಯನ್ನು ನಾವು ಯಾವಾಗ ಅಳವಡಿಸ್ಕೊಳ್ತೀವಿ ಅಥವಾ ಯಾವಾಗ ಅಂಗೀಕಾರ ಮಾಡ್ಕೊಳ್ತೀವಿ ಅಂದರೆ 24 ಜುಲೈ 1950 ರಾಷ್ಟ್ರಗೀತೆಯನ್ನು ನಾವು ಅಳವಡಿಸ್ಕೊಳ್ತೀವಿ. ಮತ್ತು ನ್ಯಾಷನಲ್ ಸಾಂಗ್, ರಾಷ್ಟ್ರೀಯ ಹಾಡು ಯಾವಾಗ ನಾವು ಅಳವಡಿಸ್ಕೊಳ್ತೀವಿ ಅಂದರೆ 24 ಜನವರಿ 1950 ರಾಷ್ಟ್ರೀಯ ಹಾಡನ್ನು ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳುತ್ತೀವಿ. ಭಾರತದ ರಚನಾ ಸಭೆಯಲ್ಲಿ ಒಟ್ಟು 8 ಮೇಜರ್ ಕಮಿಟಿ ಇರುತ್ತೆ ಮತ್ತು 13 ಮೈನರ್ ಕಮಿಟಿ ಇರುತ್ತೆ. ಪರೀಕ್ಷಾ ದೃಷ್ಟಿಯಿಂದ
ಕೆಲವು ಇಂಪಾರ್ಟೆಂಟ್ ಕಮಿಟಿಗಳ ಅಧ್ಯಕ್ಷರುಗಳನ್ನು ನಾವು ಈಗ ನೋಡೋಣ. ಡ್ರಾಫ್ಟಿಂಗ್ ಕಮಿಟಿ ಅಂದರೆ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ನೆಕ್ಸ್ಟ್ ಯೂನಿಯನ್ ಪವರ್ ಕಮಿಟಿ ಅಂತ ಬರುತ್ತೆ. ಕೇಂದ್ರ ಅಧಿಕಾರ ಸಮಿತಿ ಅಂತಕ್ಕಂಥದ್ದು ಕೇಂದ್ರ ಅಧಿಕಾರ ಸಮಿತಿ ಮತ್ತು ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಕೇಂದ್ರ ಸಂವಿಧಾನದ ಸಮಿತಿ ಮತ್ತು ಕೇಂದ್ರದ ಅಧಿಕಾರ ಸಮಿತಿ ಇವೆರಡರ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಆ್ಯಂಡ್ ಟ್ರೈಬಲ್ಸ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಏರಿಯಾಸ್ ಅಂದರೆ ಮೂಲಭೂತ ಹಕ್ಕುಗಳ ಒಂದು ಕಮಿಟಿ, ಅಲ್ಪಸಂಖ್ಯಾತರು, ಬುಡಕಟ್ಟು ವರ್ಗದ ಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸರ್ದಾರ್ ವಲ್ಲಭಾಯ್ ಪಾಟೀಲರ್ ಅವರು ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಮತ್ತು ರೂಲ್ಸ್ ಮತ್ತು ಪ್ರೊಸೀಜರ್ ಕಮಿಟಿಗೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಇವಿಷ್ಟು ಇಂಪಾರ್ಟೆಂಟ್ ಕಮಿಟಿಯ ಅಧ್ಯಕ್ಷರುಗಳು. ಮತ್ತು ಸಂವಿಧಾನಕ್ಕೆ ಸಂಬಂಧಿಸಿರ್ತಕ್ಕಂತಹ ಇನ್ನೂ ಕೆಲವು ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ನಾಲೆಡ್ಜ್ ಬೇಕಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ. ಸ್ಯಾಂಪಲ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂದರೆ ಸಂವಿಧಾನದ ರಚನಾ ಸಮಿತಿಯ ಒಂದು ಸ್ಯಾಂಪಲ್ ಯಾವುದು, ಒಂದು ಸೀಲ್ ಯಾವುದು ಅಂದರೆ ಎಲಿಫೆಂಟನ್ನು ಸಂವಿಧಾನ ರಚನಾ ಸಮಿತಿಯ ಒಂದು ಸೀಲಾಗಿ ನಾವು ಬಳಸ್ತಕ್ಕಂಥದ್ದು. ನೆಕ್ಸ್ಟ್ ಸಂವಿಧಾನವನ್ನು, ನಮ್ಮ ಭಾರತದ ಸಂವಿಧಾನವನ್ನು ಕೈ ಬರಹದ ಮೂಲಕ ಯಾರು ಬರೆದಿದ್ದಾರೆ ಅಂದರೆ ಪ್ರೇಮ್ ಬಿಹಾರಿ ನರೈನ್ ರೈಜಾದ ಅಂತಕ್ಕಂಥವರು ಸಂವಿಧಾನವನ್ನು ತಮ್ಮ ಕೈ ಬರಹದಿಂದ ಬರೆದಿರ್ತಕ್ಕಂಥದ್ದು. ಇಟಾಲಿಕ್ ಸ್ಟೈಲಲ್ಲಿದೆ ಆ ಕೈ ಬರಹ. ಮತ್ತು ಇವರು ಪ್ರೇಮ್ ಬಿಹಾರಿ ನರೈನ್ ರೈಜಾದ ಬರೆದಿರ್ತಕ್ಕಂತಹ ಈ ಭಾರತದ ಮೂಲ ಸಂವಿಧಾನವನ್ನು ಯಾರು ಡೆಕೋರೇಟ್ ಮಾಡಿದ್ದಾರೆ ಅಂದರೆ ಶಾಂತಿನಿಕೇತನ್ನ ಕಲಾವಿದರು ಡೆಕೋರೇಟ್ ಮಾಡ್ತಕ್ಕಂಥದ್ದು. ಶಾಂತಿನಿಕೇತನದ ಕಲಾವಿದರು ಯಾರು ಅಂದರೆ ನಂದಲಾಲ್ ಬೋಸ್ ಮತ್ತು ಬಿಯೋಹರ್ ರಾಮ್ ಮನೋಹರ್ ಸಿಂಹ ಅಂತಕ್ಕಂಥವರು. ನೆಕ್ಸ್ಟ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸೆಕ್ರೆಟರಿ ಯಾರು, ಸಂವಿಧಾನ ರಚನಾ ಸಭೆಯ ಕಾರ್ಯದರ್ಶಿ ಯಾರು ಅಂದರೆ HVR ಅಯ್ಯಂಗರ್ ಅವರು. ಈ ಸಂವಿಧಾನ ರಚನಾ ಸಮಿತಿಗೆ ಒಂದು ಲೀಗಲ್ ಅಡ್ವೈಸರ್ ಯಾರಾಗಿರ್ತಾರೆ, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಯಾರಾಗಿರ್ತಾರೆ ಅಂದರೆ BN ರಾವ್ ಅವರು. ಮತ್ತು ನಮ್ಮ ಭಾರತದ ಸಂವಿಧಾನದ ದಿನವನ್ನಾಗಿ ನವೆಂಬರ್ 26ನೇ ತಾರೀಕು ನಾವು ಆಚರಿಸ್ತೀವಿ. ಯಾಕೆ ಅಂತ ನಿಮಗೆ ಗೊತ್ತು. ನವೆಂಬರ್ 26 1949 ನವೆಂಬರ್ 26ರಲ್ಲಿ ನಮ್ಮ ಸಂವಿಧಾನ ಅಂಗೀಕಾರ ಆಗಿರುತ್ತೆ. ಅದರ ಒಂದು ನೆನಪಿಗಾಗಿ ಭಾರತದಲ್ಲಿ ಸಂವಿಧಾನದ ದಿನವನ್ನು ನವೆಂಬರ್ 26ನೇ ತಾರೀಕನ್ನಂದು ಆಚರಿಸುತ್ತೇವೆ. ಮತ್ತು ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥದ್ದು ಎರವಲು ಪಡೆದುಕೊಂಡಿರ್ತಕ್ಕಂತಹ ಸಂವಿಧಾನ. ಅಂದರೆ ಹಲವಾರು ದೇಶಗಳಿಂದ ಪ್ರಮುಖವಾದಂತಹ ಕೆಲವು ಭಾಗಗಳನ್ನು ಬಾರೋ ಮಾಡಿದ್ದಾರೆ ನಮ್ಮ ಸಂವಿಧಾನದ ರಚನೆಕಾರರು. ಯಾವ್ಯಾವ ಸಂವಿಧಾನದಲ್ಲಿ ಯಾವ್ಯಾವ ರಾಷ್ಟ್ರದ ಸಂವಿಧಾನದಿಂದ ಏನೇನನ್ನು ನಾವು ಬಾರೋ ಮಾಡಿದ್ದೀವಿ ಅಂತ ಹೇಳಿ ಈ ಒಂದು ಸ್ಲೈಡಲ್ಲಿ ನೋಡೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮುಖ್ಯವಾದಂತಹ ಒಂದು ಕೀ ಪಾಯಿಂಟ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂದರೆ ಭಾರತ ಸರ್ಕಾರದ ಕಾಯ್ದೆ 1935ರಿಂದ ಯಾವ್ಯಾವೆಲ್ಲ ಸಂವಿಧಾನದಲ್ಲಿ ಅಡಕವಾಗಿರುವ ಅಂಶಗಳನ್ನು ನಾವು ತೆಗೆದುಕೊಂಡಿದ್ದೀವಿ ನೋಡೋಣ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟಿಂದ ಫೆಡರಲ್ ಸ್ಕೀಮ್ ಅಂದರೆ ಸಂಯುಕ್ತ ಪದ್ಧತಿಯನ್ನು ನಾವು ತೆಗೆದುಕೊಂಡಿದ್ದೇವೆ. ಸಂಯುಕ್ತ ಪದ್ಧತಿ ಅಂದರೆ ಏನು ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇವೆರಡರ ಒಂದು ಸಂಯುಕ್ತ ಪದ್ಧತಿ, ಫೆಡರಲ್ ಸ್ಟ್ರಕ್ಚರ್, ಫೆಡರಲ್ ಸ್ಕೀಮನ್ನು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟಿಂದ ನಾವು ತೆಗೆದುಕೊಂಡಿದ್ದೇವೆ. ಮತ್ತು ಭಾರತದ ಸರ್ಕಾರ ಕಾಯ್ದೆಯಿಂದ ಇನ್ನೇನನ್ನು ತಗೊಂಡಿದ್ದೀವಿ ಅಂತ ನೋಡೋದಾದರೆ ಗವರ್ನರ್, ರಾಜ್ಯಪಾಲರ ಕಚೇರಿಯನ್ನು ಕೂಡ ನಾವು 1935ರ ಭಾರತ ಸರ್ಕಾರದ ಕಾಯ್ದೆಯ ಅಡಿಯಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಪ್ರಾವಿಷನ್ಸ್ನ ಕೂಡ ನಾವು ಭಾರತ ಸರ್ಕಾರದ ಕಾಯ್ದೆಯಿಂದಲೇ ತೆಗೆದುಕೊಂಡಿದ್ದೇವೆ. ಈ ಒಂದು ಎಮರ್ಜೆನ್ಸಿ ಪ್ರಾವಿಷನ್ಸ್ ಆಗಿರ್ಬೋದು, ಫೆಡರಲ್ ಸ್ಕೀಮ್ ಆಲ್ರೆಡಿ ನಾವಲ್ಲೇ ನೋಡಿದ್ದೀವಿ ಹಿಂದಿನ ತರಗತಿಯಲ್ಲಿ. ಈ ಗವರ್ನರ್ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡೋಣ. ನೆಕ್ಸ್ಟ್ ಭಾರತದ ಸರ್ಕಾರದ ಕಾಯ್ದೆ 1935ರಲ್ಲಿ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಸಾರ್ವಜನಿಕ ಸೇವೆಗಳ ಬಗ್ಗೆ ಇರತಕ್ಕಂತಹ ಮಾಹಿತಿಯನ್ನು ಕೂಡ ನಾವು ಭಾರತ ಸರ್ಕಾರದ ಕಾಯ್ದೆಯಿಂದಲೇ ತೆಗೆದುಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ನ್ಯಾಯಾಂಗ ಪದ್ಧತಿ, ಜುಡಿಷಿಯರಿ, ಈ ನ್ಯಾಯಾಂಗ ಪದ್ಧತಿಯನ್ನು ಕೂಡ ನಾವು
ಭಾರತ ಸರ್ಕಾರದ ಕಾಯ್ದೆಯಿಂದ ನಾವು ತೆಗೆದುಕೊಂಡಿದ್ದೇವೆ. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಿಂದ ಯಾವ್ಯಾವನ್ನು ತೆಗೆದುಕೊಂಡಿದ್ದೇವೆ ಅಂದರೆ ಸಂಯುಕ್ತ ಪದ್ಧತಿಯನ್ನು, ರಾಜ್ಯಪಾಲರು, ತುರ್ತು ಪರಿಸ್ಥಿತಿ, ಸಾರ್ವಜನಿಕ ಸೇವೆಗಳು, ನ್ಯಾಯಾಂಗ ಪದ್ಧತಿ, ಇದಿಷ್ಟನ್ನು ನಾವು ಭಾರತ ಸರ್ಕಾರದ ಕಾಯ್ದೆ 1935ರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದ ನಾವು ಏನೆಲ್ಲ ನಾವು ಎರವಲನ್ನು ಪಡೆದಿದ್ದೀವಿ ಅಂತ ನೋಡೋದಾದರೆ, ಪಾರ್ಲಿಮೆಂಟರಿ ಗೌರ್ನಮೆಂಟ್, ಸಂಸದೀಯ ಪದ್ಧತಿಯ ಸರ್ಕಾರ, ಸಂಸದೀಯ ಪದ್ಧತಿಯನ್ನು ನಾವು ಬ್ರಿಟನ್ ಪಾರ್ಲಿಮೆಂಟಿಂದ ಪಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಶಾಸಕಾಂಗದ ಪದ್ಧತಿಯನ್ನು ಕೂಡ ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದ ಪಡ್ಕೊಂಡಿದ್ದೀವಿ. ಸಿಂಗಲ್ ಸಿಟಿಜನ್ಶಿಪ್, ಏಕ ಪೌರತ್ವ, ಅಂದರೆ ಭಾರತದಲ್ಲಿ ಭಾರತೀಯರಿಗೆ ಕೇವಲ ಒಂದು ಪೌರತ್ವ ಮಾತ್ರ ಇದೆ. ಫಾರ್ ಎಕ್ಸಾಂಪಲ್ USA ಹೋದರೆ ನೀವು USA ಗೌರ್ಮೆಂಟ್ ಒಂದು ಪೌರತ್ವ ಕೊಡುತ್ತೆ. ಮತ್ತು ಆಯಾ ಸ್ಟೇಟ್ 51 ಸ್ಟೇಟ್ಗಳ ಆಯಾ ಸ್ಟೇಟ್ನ ಪ್ರಜೆಗಳಿಗೆ ಒಂದು ಪೌರತ್ವವನ್ನು ಕೊಡುತ್ತೆ. ಅಲ್ಲಿ ದ್ವಿಪೌರತ್ವ ಇದೆ. ಏಕಪೌರತ್ವ ನಮ್ಮ ಭಾರತದಲ್ಲಿ ಇರತಕ್ಕಂಥದ್ದು. ಈ ಏಕಪೌರತ್ವ ಒಂದು ಕಾನ್ಸೆಪ್ಟನ್ನು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದ ನಾವು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್ ಕ್ಯಾಬಿನೆಟ್ ಸಿಸ್ಟಮನ್ನು ಕೂಡ ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದಲೇ ಪಡ್ಕೊಂಡಿರೋದು. ನೆಕ್ಸ್ಟ್ ರಿಟ್ಗಳನ್ನು ನಾವು ಮುಂದಿನ ತರಗತಿಗಳಲ್ಲಿ ಕೂಲಂಕುಷವಾಗಿ ನೋಡೋಣ. ಆ ರಿಟ್ಗಳನ್ನು ಕೂಡ ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದ ಪಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾರ್ಲಿಮೆಂಟರಿ ಪ್ರಿವಿಲೇಜಸ್, ಅಂದರೆ ಸಂಸದೀಯ ಸವಲತ್ತುಗಳನ್ನು ಕೂಡ ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದ ಪಡ್ಕೊಂಡಿರತಕ್ಕಂಥದ್ದು. ನೆಕ್ಸ್ಟ್ ಬೈಕ್ಯಾಮರಲಿಸಮ್, ಅಂದರೆ ದ್ವಿಸದನ ಪದ್ಧತಿ. ಇದೇನಿದು ದ್ವಿಸದನ ಪದ್ಧತಿ ಅಂದರೆ, ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟ್ ತಗೊಳ್ಳಿ. ಪಾರ್ಲಿಮೆಂಟ್ಗಳಲ್ಲಿ 2 ಸದನ ಇದೆ, ಮೇಲ್ಮನೆ ಮತ್ತು ಕೆಳಮನೆ, ಲೋಕಸಭೆ ಮತ್ತು ರಾಜ್ಯಸಭೆ ಎಂಬ 2 ಸದನಗಳಿದ್ದಾವೆ. ಈ 2 ಸದನಗಳ ಪದ್ಧತಿಯನ್ನು ನಾವು ಬ್ರಿಟನ್ ಕಾನ್ಸ್ಟಿಟ್ಯೂಷನ್ನಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಸ್ಪರ್ಧಾರ್ಥಿಗಳೇ, ಮುಂದೆ ನಾವೀಗ USA ಕಾನ್ಸ್ಟಿಟ್ಯೂಷನನ್ನು ನೋಡೋಣ. ಅಮೆರಿಕದ ಕಾನ್ಸ್ಟಿಟ್ಯೂಷನ್ನಿಂದ ನಾವೇನೆಲ್ಲ ಒಂದು ಎರವಲು ಪಡ್ಕೊಂಡಿದ್ದೀವಿ ಅಂದರೆ, ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಭಾರತ ಸಂವಿಧಾನವು ಎರವಲನ್ನು ಪಡ್ಕೊಂಡಿರ್ತಕ್ಕಂಥದ್ದು. ನಮ್ಮ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿದ್ದಾವೆ. ಅವನ್ನು ಮುಂದಿನ ತರಗತಿಗಳಲ್ಲಿ ವಿವರಣಾತ್ಮಕವಾಗಿ ನೋಡೋಣ. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಕೂಡ ನಾವು ಅಮೆರಿಕದ ಕಾನ್ಸ್ಟಿಟ್ಯೂಷನ್ನಿಂದ ಪಡ್ಕೊಂಡಿದ್ದೀವಿ. ಜುಡಿಷಿಯಲ್ ರಿವ್ಯೂ, ಅಂದರೆ ನ್ಯಾಯಾಂಗ ಪರಾಮರ್ಶೆ. ಈ ಜುಡಿಷಿಯಲ್ ರಿವ್ಯೂ ಅಂದರೆ ಏನು ಅಂದರೆ, ಸರ್ಕಾರದ ಕಾಯ್ದೆಗಳನ್ನಾಗಿರ್ಬೋದು, ಸರ್ಕಾರ ರಚಿಸ್ತಕ್ಕಂತಹ ಎಲ್ಲ ಒಂದು ಕಾಯ್ದೆಗಳು ಮತ್ತು ಸುಪ್ರೀಂ ಕೋರ್ಟ್ ಇಂದಿನ ಒಂದು ತೀರ್ಪುಗಳು, ಇವೆಲ್ಲವುಗಳನ್ನು ಆಗಾಗ್ಗೆ ಸುಪ್ರೀಂ ಕೋರ್ಟು ರಿವ್ಯೂ ಮಾಡುತ್ತೆ. ಇದನ್ನೇ ಕೂಡ ನಾವು ಜುಡಿಷಿಯಲ್ ರಿವ್ಯೂ ಅಂತ ಹೇಳಿ ಕರಿತೀವಿ. ಈ ಜುಡಿಷಿಯಲ್ ರಿವ್ಯೂನು ಕೂಡ ಅಮೆರಿಕದ ಸಂವಿಧಾನದಿಂದ ನಾವು ಎರವಲನ್ನು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್ ಇನ್ನೇನನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಅಮೆರಿಕ ಸಂವಿಧಾನದಲ್ಲಿ ಅಂದರೆ, ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ಅಂದರೆ ಮಹಾಭಿಯೋಗ. ನಾವು ಇಂದಿನ ತರಗತಿಗಳಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಮಾಡಬೇಕಾದ್ರೆ ನಾವು ಮಹಾಭಿಯೋಗದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾವು ನೋಡಿದ್ದೀವಿ. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್, ಮಹಾಭಿಯೋಗ ಕೇವಲ ಭಾರತದ ಪ್ರೆಸಿಡೆಂಟ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಮಹಾಭಿಯೋಗ ಬೇರೆ ಯಾರಿಗೂ ಅಪ್ಲೈ ಆಗಲ್ಲ. ಬಟ್ ಕೆಲವು ಕನ್ನಡದ ಪುಸ್ತಕಗಳಲ್ಲಿ ಈ ಮಹಾಭಿಯೋಗವನ್ನು ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಮತ್ತು ವೈಸ್ ಪ್ರೆಸಿಡೆಂಟು ಮತ್ತು ಹೈಕೋರ್ಟ್ ಜಡ್ಜಸ್ಗೂ ಕೂಡ ನಾವು ಮಹಾಭಿಯೋಗ ಬಳಸ್ತೀವಿ ಅನ್ನೋ ವರ್ಡನ್ನು ಕೆಲವು ಕನ್ನಡದ ಸಂವಿಧಾನದ ಬುಕ್ಗಳಲ್ಲಿ ಇದ್ದಾವೆ. ಕನ್ಫ್ಯೂಸ್ ಆಗಬೇಡಿ. ಈ ಮಹಾಭಿಯೋಗ ಅಂತಕ್ಕಂಥದ್ದನ್ನ ಪ್ರೆಸಿಡೆಂಟ್ಗೆ ಮಾತ್ರ ಬಳಸ್ತಕ್ಕಂಥದ್ದು. ಆದರೆ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್, ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜಸ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಇವ್ರನ್ನ ಪದಚ್ಯುತ ಮಾಡ್ತೀವಿ. ಪದಚ್ಯುತಿ ಅಂದರೆ ರಿಮೂವಲ್ ಆಫ್ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಜಡ್ಜಸ್ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಮಹಾಭಿಯೋಗ ಒಂದು ಪದವನ್ನು ನಾವು ಕೇವಲ ರಾಷ್ಟ್ರಪತಿಯವರಿಗೆ ಮಾತ್ರ ಬಳಸಬೇಕು. ಈ ಮಹಾಭಿಯೋಗವನ್ನು ಕೂಡ USA ಕಾನ್ಸ್ಟಿಟ್ಯೂಷನ್ನಿಂದ ನಾವು ಎರವಲನ್ನು ಪಡ್ಕೊಂಡಿದ್ದೀವಿ. ನೆಕ್ಸ್ಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಸ್ನ ಜಡ್ಜಸ್ಸನ್ನು ಪದಚ್ಯುತಿಗೊಳಿಸುವುದು, ಆ ಒಂದು ಪ್ರಕ್ರಿಯೆಯನ್ನು ಕೂಡ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಆ ಒಂದು ಪ್ರಕ್ರಿಯೆಯನ್ನು USA ಕಾನ್ಸ್ಟಿಟ್ಯೂಷನ್ನಿಂದ ನಾವು ಪಡ್ಕೊಂಡಿದ್ದೇವೆ. ಮತ್ತು ವೈಸ್ ಪ್ರೆಸಿಡೆಂಟ್ ರಿಮೂವಲ್ ಅಂದರೆ ಉಪರಾಷ್ಟ್ರಪತಿಯ ಪದಚ್ಯುತಿಯನ್ನು ಕೂಡ ನಾವು US ಕಾನ್ಸ್ಟಿಟ್ಯೂಷನ್ನಿಂದ ಉಪರಾಷ್ಟ್ರಪತಿಯವರ ಪದಚ್ಯುತಿ ಪ್ರಕ್ರಿಯೆಯನ್ನು ನಾವು ಪಡೆದುಕೊಂಡಿದ್ದೇವೆ.
ಮತ್ತು ನೆಕ್ಸ್ಟ್ ಐರಿಷ್ ಕಾನ್ಸ್ಟಿಟ್ಯೂಷನ್. ಐರಿಷಿಂದ ನಾವು ಯಾವೆಲ್ಲ ಒಂದು ಅಂಶಗಳನ್ನು ಎರವಲು ಪಡ್ಕೊಂಡಿದ್ದೀವಿ ಅಂತ ಹೇಳಿ ನೋಡೋಣ. ಈಗ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನಿರ್ದೇಶಕ ತತ್ವಗಳು, ಇದನ್ನು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ನಾವು ಪಡ್ಕೊಂಡಿರ್ತಕ್ಕಂಥದ್ದು. ಈ ರಾಜ್ಯ ನಿರ್ದೇಶಕ ತತ್ವಗಳು ಅಂದರೆ ಏನು? ಈ ಹೆಸರೇ ಹೇಳಿದಂತೆ ರಾಜ್ಯ ನಿರ್ದೇಶಕ ತತ್ವ ಅಂದರೆ ರಾಜ್ಯಗಳು ಕೆಲವು ನೀತಿಗಳು, ನಿಯಮಗಳು ಮತ್ತು ಯೋಜನೆಗಳನ್ನು ತರಲು ಆ ರಾಜ್ಯಗಳಿಗೆ ನಿರ್ದೇಶನವನ್ನು ಕೊಡುವ ತತ್ವಗಳು ಇವೇ ರಾಜ್ಯ ನಿರ್ದೇಶಕ ತತ್ವಗಳು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಒಂದು ಆಕ್ಟ್ ತರಬೇಕು ಅಂತಂದರೆ, ಯಾವುದೇ ಒಂದು ಯೋಜನೆಯನ್ನು ತರಬೇಕು ಅಂದರೆ ಈ ರಾಜ್ಯ ನಿರ್ದೇಶನ ತತ್ವಗಳು ಏನಿದ್ದಾವೆ, ಈ ರಾಜ್ಯ ನಿರ್ದೇಶನ ತತ್ವಗಳು ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಟ್ ಮಾಡ್ತವೆ, ಅಂದರೆ ನಿರ್ದೇಶನವನ್ನು ಕೊಡ್ತವೆ. ನೀವು ಈ ಥರ ಮಾಡಿದ್ರೆ ಪ್ರಜೆಗಳ ಅನುಕೂಲಕ್ಕೆ ತಕ್ಕಂತೆ ನೀವು ಸರ್ಕಾರದ ಕಾಯ್ದೆಗಳನ್ನು ತರಬೇಕು. ಈ ಥರ ಒಂದು ಯೋಜನೆಗಳನ್ನು DPSPಯಲ್ಲಿದೆ. ಇದನ್ನು ಕೂಡ ನಾವು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ. ಮತ್ತೇನನ್ನು ನಾವು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ ಅಂದರೆ ನಾಮಿನೇಷನ್ ಆಫ್ ಮೆಂಬರ್ಸ್ ಟು ರಾಜ್ಯಸಭಾ. ರಾಜ್ಯಸಭೆಗೆ ಕೆಲವು ಸದಸ್ಯರುಗಳನ್ನು ನಾಮಿನೇಷನ್ ಮಾಡ್ತಕ್ಕಂಥದ್ದು, ಎಲೆಕ್ಟೆಡ್ ಅಲ್ಲ, ಇಲ್ಲಿ ನಾಮನಿರ್ದೇಶನ ಮಾಡ್ತಕ್ಕಂಥದ್ದು, ಸದಸ್ಯರ ನೇಮಕ ಮಾಡ್ತಕ್ಕಂಥದ್ದನ್ನು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ನಾವು ಪಡ್ಕೊಂಡಿದ್ದೀವಿ. ಈ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಂದಿನ ತರಗತಿಗಳಲ್ಲಿ ಕೂಲಂಕುಷವಾಗಿ ನೋಡೋಣ. ನೆಕ್ಸ್ಟ್, ಮೆಥಡ್ಸ್ ಆಫ್ ಎಲೆಕ್ಷನ್ಸ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿ ಚುನಾವಣದ ಒಂದು ವಿಧಾನ ಏನು, ಅಂತಕ್ಕಂಥದ್ದನ್ನು ಕೂಡ ನಾವು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ಎರವಲನ್ನು ಪಡ್ಕೊಂಡಿದ್ದೇವೆ. ಇದಿಷ್ಟು ಐರಿಷ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ. ಅಂದರೆ ಐರಿಷ್ ಕಾನ್ಸ್ಟಿಟ್ಯೂಷನಲ್ಲಿರ್ತಕ್ಕಂತಹ ಯಾವೆಲ್ಲ ಒಂದು ಫೀಚರ್ಸನ್ನು ನಾವು ಎರವಲಾಗಿ ಪಡ್ಕೊಂಡಿದ್ದೀವಿ ಅಂದರೆ, ನಂಬರ್ 1 DPSP, ಸೆಕೆಂಡ್ 1 ನಾಮಿನೇಷನ್ಸ್ ಆಫ್ ಮೆಂಬರ್ಸ್ ಟು ರಾಜ್ಯಸಭೆಗೆ ಸದಸ್ಯರ ನೇಮಕ, ಮತ್ತು ಮೂರನೇದು ರಾಷ್ಟ್ರಪತಿಯ ಚುನಾವಣೆಯ ಒಂದು ವಿಧಾನ. ಈ ಮೂರನ್ನು ಐರಿಷ್ ಕಾನ್ಸ್ಟಿಟ್ಯೂಷನಿಂದ ನಾವು ಪಡ್ಕೊಂಡಿದ್ದೇವೆ. ಮುಂದೆ ಕೆನಡಾದ ಸಂವಿಧಾನದಿಂದ ನಾವು ಯಾವೆಲ್ಲ ಅಂಶಗಳನ್ನು ನಾವು ಎರವಲು ಪಡ್ಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ನೋಡೋಣ. ಕೆನಡಾ ಸಂವಿಧಾನದಿಂದ ನಾವು ಪ್ರಬಲವಾದ ಕೇಂದ್ರ ಸರ್ಕಾರದ ವ್ಯವಸ್ಥೆಯನ್ನು ತೆಗೆದುಕೊಂಡಿದ್ದೇವೆ. ಅಂದರೆ ನಿಮಗೆ ಇಂಟ್ರೊಡಕ್ಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇಂದಿನ ತರಗತಿಯಲ್ಲಿ ನೀವಾಗಲೇ ನೋಡಿದ್ದೀರಾ. ಅಲ್ಲಿ ಪ್ರಬಲವಾದಂತಹ ಕೇಂದ್ರ ಸರ್ಕಾರ ಇರುವುದನ್ನು ನಾವು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ ಒಂದು ಪ್ರಬಲವಾದ ಕೇಂದ್ರ ಸರ್ಕಾರವನ್ನು ಕೆನಡಿಯನ್ ಕಾನ್ಸ್ಟಿಟ್ಯೂಷನಿಂದ ಎರವಲನ್ನು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್, ಮತ್ತು ಕೆನಡಾ ಸಂವಿಧಾನದಿಂದ ಇನ್ನೇನನ್ನು ಪಡ್ಕೊಂಡಿದ್ದೀವಿ ಅಂದರೆ ವೆಸ್ಟಿಂಗ್ ಆಫ್ ಪ್ರೆಸಿಡರಿ ಪವರ್ಸ್ ಇನ್ ಸೆಂಟರ್. ಅಂದರೆ ಈ ಒಂದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎರಡಲ್ಲೂ ಕೂಡ ಅಧಿಕಾರದ ಹಂಚಿಕೆಯಾಗಿದೆ. ಆ ಅಧಿಕಾರದ ಹಂಚಿಕೆಯಾಗಿ ಉಳಿದಂತಹ ಉಳಿದ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದ ಹತ್ರ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಮುಂದೆ ಏನನ್ನು ನೋಡ್ತೀವಿ ಅಂತ ಅಂದರೆ ಅಪಾಯಿಂಟ್ಮೆಂಟ್ ಆಫ್ ಸ್ಟೇಟ್ ಗವರ್ನರ್ಸ್ ಬೈ ದ ಸೆಂಟರ್. ಕೆನಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಈಗ ಸ್ಟ್ರಾಂಗ್ ಸೆಂಟರ್ನ ನೋಡಿದ್ವಿ ನಾವು, ಪ್ರಬಲವಾದ ಕೇಂದ್ರ ಸರ್ಕಾರವನ್ನು ಕೂಡ ಕೆನಡಿಯನ್ ಕಾನ್ಸ್ಟಿಟ್ಯೂಷನಿಂದ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಕೇಂದ್ರದ ಶೇಷಾಧಿಕಾರವನ್ನು ನಾವು ನೋಡಿದ್ವಿ, ರೆಸಿಡಿಯರಿ ಪವರ್ನ. ನೆಕ್ಸ್ಟು ರಾಜ್ಯಪಾಲರ ನೇಮಕ, ಅಂದರೆ ಕೇಂದ್ರದಿಂದ ರಾಜ್ಯಪಾಲರ ನೇಮಕವೂ ಸಹ ಕೆನಡಿಯನ್ ಕಾನ್ಸ್ಟಿಟ್ಯೂಷನಿಂದ ಎರವಲು ಪಡ್ಕೊಂಡಿರತಕ್ಕಂಥದ್ದು. ನಾವು ಈ ಕೆನಡಿಯನ್ ಕಾನ್ಸ್ಟಿಟ್ಯೂಷನಿಂದ ನಾವು ಮತ್ತೆ ಏನು ಪಡ್ಕೊಂಡಿದ್ದೀವಿ, ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ನ ಸಲಹಾ ಅಧಿಕಾರವನ್ನು ಕೂಡ ನಾವು ಕೆನಡಾದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೀವಿ. ಇದಿಷ್ಟು ಕೆನಡಾ ಸರ್ಕಾರದಿಂದ ಎರವಲು ಪಡೆದುಕೊಂಡಿರತಕ್ಕಂತಹ ಒಂದು ಅಂಶಗಳು. ಮುಂದೆ ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್ಗೆ ಹೋಗೋಣ. ಈ ಒಂದು ಆಸ್ಟ್ರೇಲಿಯಾದ ಸಂವಿಧಾನದಿಂದ ನಾವು ಯಾವೆಲ್ಲ ಅಂಶಗಳನ್ನು ಭಾರತದ ಸಂವಿಧಾನಕ್ಕೆ ಎರವಲನ್ನು ಪಡ್ಕೊಂಡಿದ್ದೀವಿ ಅಂತ ನೋಡೋದಾದರೆ, ಇಂಪಾರ್ಟೆಂಟ್ ಕನ್ಕರೆಂಟ್ ಲೀಸ್ಟ್. ಅಂದರೆ ನಾವು ಈಗಾಗಲೇ 7th ಶೆಡ್ಯೂಲಲ್ಲಿ ನೋಡಿದ್ದೀವಿ. ನಾವು 7th ಶೆಡ್ಯೂಲಲ್ಲಿ ಸ್ಟೇಟ್ ಲೀಸ್ಟು, ಸೆಂಟ್ರಲ್ ಲೀಸ್ಟು ಅಂದರೆ ಯೂನಿಯನ್ ಲೀಸ್ಟು, ಕನ್ಕರೆಂಟ್ ಲೀಸ್ಟು, ಈ ಮೂರನ್ನು ನೋಡಿದ್ವಿ ನಾವು. ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ. ಈ ಸಮವರ್ತಿ ಪಟ್ಟಿಯ ಮೇಲಿರ್ತಕ್ಕಂಥ ಅಂಶಗಳ ಮೇಲೆ ಅಧಿಕಾರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ನಿರ್ವಹಿಸುವ ಒಂದು ಪದ್ಧತಿ ಈ ಸಮವರ್ತಿ ಪಟ್ಟಿಯಲ್ಲಿರ್ತಕ್ಕಂಥದ್ದು. ಈ ಒಂದು ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಮುಂದೆ ಆಸ್ಟ್ರೇಲಿಯಾ ಸಂವಿಧಾನದಿಂದ ಯಾವೆಲ್ಲ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಫ್ರೀಡಮ್ ಆಫ್ ಟ್ರೇಡ್, ವ್ಯಾಪಾರ ವಾಣಿಜ್ಯದ ಸಂಬಂಧಿಸಿರ್ತಕ್ಕಂತಹ ಎಲ್ಲ ಅಂಶಗಳನ್ನು ಆಸ್ಟ್ರೇಲಿಯಾ ಸರ್ಕಾರದಿಂದ ಎರವಲು ಪಡ್ಕೊಂಡಿದ್ದೇವೆ. ಆಸ್ಟ್ರೇಲಿಯಾ ಕಾನ್ಸ್ಟಿಟ್ಯೂಷನ್ನಿಂದ ಎರವಲನ್ನು ಪಡ್ಕೊಂಡಿದ್ದೇವೆ.
ಮತ್ತು ಆಸ್ಟ್ರೇಲಿಯಾ ಸಂವಿಧಾನದಿಂದ ಇನ್ನೇನು ಪಡ್ಕೊಂಡಿದ್ದೀವಿ ಅಂದರೆ ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್, ಅಂದರೆ ಜಂಟಿ ಅಧಿವೇಶನ, ಸಂಸತ್ತಿನಲ್ಲಿ ಜಂಟಿ ಅಧಿವೇಶನವನ್ನು ಕೂಡ ನಾವು ಆಸ್ಟ್ರೇಲಿಯಾದ ಸಂವಿಧಾನದಿಂದ ಎರವಲು ಪಡ್ಕೊಂಡಿದ್ದೇವೆ. ಈ ಜಂಟಿ ಅಧಿವೇಶನ ಅಂತ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಬಿಲ್ನ ಮಂಡಿಸಿರ್ತಾರೆ, ಈಗ ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಿರುತ್ತೆ, ಅದು ರಾಜ್ಯಸಭೆಗೆ ಹೋಗುತ್ತೆ, ಬಟ್ ರಾಜ್ಯಸಭೆಯಲ್ಲಿ ಅಲ್ಲಿ ಏನೋ ಕಾನ್ಫ್ಲಿಕ್ಟ್ ಆಗುತ್ತೆ, ಅಲ್ಲಿ ಪಾಸ್ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಈ ಲೋಕಸಭೆ ಮತ್ತು ರಾಜ್ಯಸಭೆಯ ಮಧ್ಯೆ ಯಾವುದಾದ್ರೂ ಕಾನ್ಫ್ಲಿಕ್ಟ್ ಆದಾಗ ಜಂಟಿ ಅಧಿವೇಶನವನ್ನು ಏರ್ಪಡಿಸ್ತಾರೆ. ಅಂದರೆ ಜಾಯಿಂಟ್ ಸಿಟ್ಟಿಂಗ್, ಈ ರಾಜ್ಯಸಭೆ ಸದಸ್ಯರು ಮತ್ತು ಲೋಕಸಭೆಯ ಸದಸ್ಯರು ಇಬ್ಬರು ಕೂತ್ಕೊಂಡು ಆ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳುವುದಕ್ಕೆ ಜಂಟಿ ಅಧಿವೇಶನ ಅಂತ ಹೇಳಿ ಕರಿತೀವಿ. ಈ ಜಂಟಿ ಅಧಿವೇಶನವನ್ನು ಕೂಡ ನಾವು ಆಸ್ಟ್ರೇಲಿಯಾದ ಸಂವಿಧಾನದಿಂದ ಎರವಲನ್ನು ಪಡ್ಕೊಂಡಿದ್ದೇವೆ. ಮುಂದಿನದು ವೈಮರ್ ಕಾನ್ಸ್ಟಿಟ್ಯೂಷನ್ ಆಫ್ ಜರ್ಮನಿ. ಜರ್ಮನಿಯ ವೈಮರ್ ಕಾನ್ಸ್ಟಿಟ್ಯೂಷನಿಂದ ಯಾವೆಲ್ಲ ಅಂಶಗಳನ್ನು ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡೋಣ. ಈಗ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಡ್ಯೂರಿಂಗ್ ಎಮರ್ಜೆನ್ಸಿ, ಅಂದರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಸಸ್ಪೆನ್ಷನ್ ಆಗುತ್ತೆ. ಈ ಒಂದು ಅಂಶವನ್ನು ವೈಮರ್ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿರ್ತಕ್ಕಂಥದ್ದು ನಾವು. ಈ ಫಂಡಮೆಂಟಲ್ ರೈಟ್ಸ್, ಯಾವೆಲ್ಲ ಫಂಡಮೆಂಟಲ್ ರೈಟ್ಸ್ ಎಮರ್ಜೆನ್ಸಿ ಇದ್ದಾಗ ಹೋಗುತ್ತೆ, ಯಾವೆಲ್ಲ ಫಂಡಮೆಂಟಲ್ ರೈಟ್ಸ್ ಉಳ್ಕೊಂಡಿರ್ತವೆ ಅನ್ನುವ ಒಂದು ವಿಷಯವನ್ನು ಮುಂದಿನ ತರಗತಿಯಲ್ಲಿ, ಅಂದರೆ ಮೂಲಭೂತ ಹಕ್ಕುಗಳು ಮುಂದಿನ ಚಾಪ್ಟರ್ ಮಾಡ್ತೀವಿ, ಅದರಲ್ಲಿ ನಾವು ನೋಡೋಣ. ನೆಕ್ಸ್ಟ್ ಸೋವಿಯತ್ ಕಾನ್ಸ್ಟಿಟ್ಯೂಷನ್, ಅಂದರೆ USSR, ರಷ್ಯಾ. ಈ ರಷ್ಯಾ ಕಾನ್ಸ್ಟಿಟ್ಯೂಷನಿಂದ ನಾವೇನೆಲ್ಲ ಪಡ್ಕೊಂಡಿದ್ದೀವಿ ಅಂದರೆ ಫಂಡಮೆಂಟಲ್ ಡ್ಯೂಟೀಸ್, ಅಂದರೆ ಮೂಲಭೂತ ಕರ್ತವ್ಯಗಳು. ನಮಗೆ ಈಗ ಮೂಲಭೂತ ಕರ್ತವ್ಯಗಳು 11 ಮೂಲಭೂತ ಕರ್ತವ್ಯಗಳಿದ್ದಾವೆ. ಆ 11 ಮೂಲಭೂತ ಕರ್ತವ್ಯಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಆ ಒಂದು ಮೂಲಭೂತ ಕರ್ತವ್ಯಗಳು ಕೂಡ ನಾವು ರಷ್ಯಾದಿಂದ ಎರವಲು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್ ಐಡಿಯಾ ಆಫ್ ಜಸ್ಟಿಸ್, ಅಂದರೆ ನ್ಯಾಯ, ಜಸ್ಟಿಸ್, ನ್ಯಾಯ. ಈ ಒಂದು ನ್ಯಾಯದ ಒಂದು ಸಿದ್ಧಾಂತವನ್ನು ಕೂಡ ಸೋವಿಯತ್ ರಷ್ಯಾದ ಸಂವಿಧಾನದಿಂದ ಪಡ್ಕೊಂಡಿದ್ದೇವೆ. ಈ ನ್ಯಾಯ ಅಂತ ಬಂದರೆ ನಾವು ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು ನೋಡಿದ್ವಿ. ಎಕನಾಮಿಕ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್, ಪೊಲಿಟಿಕಲ್ ಜಸ್ಟಿಸ್, ಅಂದರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ನಾವು ಪ್ರಿಯಂಬಲ್ ಕ್ಲಾಸಲ್ಲಿ ನೋಡಿದ್ವಿ. ಯಾರಾದರೂ ನೋಡಿಲ್ಲ ಅಂದರೆ ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಕೇಳಿ, ಅಲ್ಲಿ ಕೂಲಂಕುಷವಾಗಿ ಪ್ರಿಯಂಬಲ್ ಬಗ್ಗೆ ಎಲ್ಲವನ್ನು ಸಂಪೂರ್ಣ ಮಾಹಿತಿಯನ್ನು ನೋಡಿದ್ದೇವೆ. ಆ ಒಂದು ನ್ಯಾಯ ಅಂತಕ್ಕಂಥದ್ದು ಮತ್ತು ಫಂಡಮೆಂಟಲ್ ಡ್ಯೂಟೀಸ್, ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಸೋವಿಯತ್ ರಷ್ಯಾ USSR ಇಂದ ಎರವಲು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್. ಫ್ರೆಂಚ್ ಸಂವಿಧಾನದಿಂದ ನಾವು ಭಾರತಕ್ಕೆ ಯಾವೆಲ್ಲ ಪಡ್ಕೊಂಡಿದ್ದೀವಿ ಅಂದರೆ ರಿಪಬ್ಲಿಕ್, ಅಂದರೆ ಗಣರಾಜ್ಯ ಅಂತಕ್ಕಂಥದ್ದು, ಲಿಬರ್ಟಿ ಅಂದರೆ ಸ್ವಾತಂತ್ರ್ಯ, ಈಕ್ವಲಿಟಿ ಸಮಾನತೆ, ಫ್ರಟರ್ನಿಟಿ ಅಂದರೆ ಭ್ರಾತೃತ್ವ. ಇವೆಲ್ಲವನ್ನು ನಾವು ಪ್ರಿಯಂಬಲ್ ಕ್ಲಾಸಲ್ಲಿ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ದೀವಿ. ರಿಪಬ್ಲಿಕ್ ಅಂದರೆ ಏನು, ಲಿಬರ್ಟಿ ಅಂದರೆ ಏನು, ಈಕ್ವಲಿಟಿ ಅಂದರೆ ಏನು, ಫ್ರಟರ್ನಿಟಿ ಅಂದರೆ ಏನು, ಇವೆಲ್ಲವನ್ನು ಕೂಡ ನೀವು ದ ಪ್ರಿಯಂಬಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನೀವು ನೋಡಿ. ಗಣರಾಜ್ಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಇವೆಲ್ಲವನ್ನು ಕೂಡ ನಾವು ಫ್ರೆಂಚ್ ಕಾನ್ಸ್ಟಿಟ್ಯೂಷನಿಂದ ಎರವಲು ಪಡ್ಕೊಂಡಿದ್ದೇವೆ. ನೆಕ್ಸ್ಟ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾ ಸಂವಿಧಾನದಿಂದ ಭಾರತದ ಸಂವಿಧಾನಕ್ಕೆ ಯಾವೆಲ್ಲ ಅಂಶಗಳನ್ನು ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಇಂಪಾರ್ಟೆಂಟ್ ಅಂಶ ಯಾವುದು ಅಂದರೆ ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ತಿದ್ದುಪಡಿಯ ವ್ಯವಸ್ಥೆ. ಸಂವಿಧಾನವನ್ನು ಹೇಗೆ ತಿದ್ದುಪಡಿ ಮಾಡಬೇಕು, ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಬೇಕಾಗಿರ್ತಕ್ಕಂತಹ ಒಂದು ಮೆಜಾರಿಟಿ ಯಾವ, ಸ್ಪೆಷಲ್ ಮೆಜಾರಿಟಿನ ಅಥವಾ ಸಿಂಪಲ್ ಮೆಜಾರಿಟಿನ, ಯಾವ ಮೆಜಾರಿಟಿ ಬೇಕು, ಇವೆಲ್ಲ ಒಂದು ವಿಧಾನಗಳನ್ನು ನಾವು ಸೌತ್ ಆಫ್ರಿಕಾ ಕಾನ್ಸ್ಟಿಟ್ಯೂಷನಿಂದ ಪಡ್ಕೊಂಡಿದ್ದೇವೆ. ಈ ಸಂವಿಧಾನದ ತಿದ್ದುಪಡಿ ಆರ್ಟಿಕಲ್ 368, ಇದನ್ನು ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ನೆಕ್ಸ್ಟ್ ಎಲೆಕ್ಷನ್ ಆಫ್ ದ ಮೆಂಬರ್ಸ್ ಆಫ್ ದ ರಾಜ್ಯಸಭಾ. ರಾಜ್ಯಸಭಾ ಸದಸ್ಯರ ಎಲೆಕ್ಷನ್ ಬಗ್ಗೆ ಸೌತ್ ಆಫ್ರಿಕಾ ಕಾನ್ಸ್ಟಿಟ್ಯೂಷನಿಂದ ನಾವು ಎರವಲನ್ನು ಪಡ್ಕೊಂಡಿದ್ದೇವೆ. ಇದಿಷ್ಟು ಮಾಹಿತಿ ಸಂವಿಧಾನದ ಬಗ್ಗೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗಳಿಗೂ ಇರಲೇಬೇಕಾಗಿರ್ತಕ್ಕಂತಹ ಬೇಸಿಕ್ ಕಾನ್ಸೆಪ್ಟ್ಸ್ ಅಥವಾ GK ಫ್ಯಾಕ್ಟ್ಸ್ ಅಬೌಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾವು ಮೀಟ್ ಆಗೋಣ. ಬಾಯ್.